ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ. ರಾಘವೇಂದ್ರ ಸ್ವಾಮಿಗಳ ದಿನಚರ್ಯ. ಬನ್ನಿ ಓದಿ ತಿಳ್ಕೊಳ್ಳೋಣ. ಭಕ್ತರ ಶ್ರಾವ್ಯವಾದ ಗಾನದಿಂದಲೇ ಇವರ ಏಳುವಿಕೆ. ಭಗವಂತನ ಸುಪ್ರಭಾತ ಮುಗಿಸಿದ ರಾಯರು ತಮಗಾಗಿ ಕಾದು ಕುಳಿತು ದೀನರಾದ ಭಕ್ತರಿಗೆ ದರ್ಶನ ಕೊಡುವುದು. ನಂತರ ಕಾವೇರಿ ನದಿಯಲ್ಲಿ ಅಷ್ಟಾಕ್ಷರ, ಷಡಕ್ಷರ, ದ್ವಾದಶಾಕ್ಷರ ಮಂತ್ರಣ ಪುರಸ್ಸರವಾಗಿ ಮೃತಿಕ್ತಾದಿಗಳ ಲೇಪನ ಮಾಡಿಕೊಂಡು ಸ್ನಾನ ಮಾಡುತ್ತಿದ್ದರು. ನಂತರ ಶ್ರೀಹರಿಗೂ ಜಲಾಭಿಮಾನಿ ದೇವತೆಗಳಿಗೂ ಅರ್ಘ್ಯ ಕೊಟ್ಟು ಉತ್ತಮ ಕಾಷಾಯಾಂಬರ ಧರಿಸುತ್ತಿದ್ದರು. ನಂತರ ಗೋಪಿಚಂದನದಿಂದ ದ್ವಾದಶ ನಾಮ ಮುದ್ರೆಗಳನ್ನು ಧರಿಸುತ್ತಿದ್ದರು. ಅಗ್ನಿಖದಲ್ಲಿ ಪ್ರಣವ ಮಂತ್ರ ಜಪಿಸುತ್ತಾ ಪುರಾಣ ಶ್ರವಣ ಮಾಡುತ್ತಿದ್ದರು. ತಮ್ಮ ಪರಮ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರ ಬೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ರಂಥಾಂಗಣಪಾಣಿಯಂ ಹಾಗೂ ಶ್ರೀ ಕುಂಬೇಶ್ವರನನ್ನು ಕ್ರಮವಾಗಿ ನಮಿಸಿ ಮಠವನ್ನು ಸೇರುತ್ತಿದ್ದರು. ಅಲ್ಲಿ ಶಿಷ್ಯರಿಗೆ ಬ್ರಹ್ಮಸೂತ್ರಗಳಿಗೆ ಅಪವ್ಯಾಖ್ಯಾನಗಳನ್ನು ಮಾಡಿರುವವರನ್ನು ಖಂಡಿಸುತ್ತಾ ಶ್ರೀ ಮದಾಚಾರ್ಯರು ಮಾಡಿರುವ ಮಹೋಪಕಾರವನ್ನು, ಅವರು ಭಾಷ್ಯವನ್ನು ವಿಶದವಾಗಿ ವಿವರಿಸಿ ಅದಕ್ಕಿರುವ ವ್ಯಾಖ್ಯಾನಗಳಾದ ಶ್ರೀ ಜಯತೀರ್ಥ ತತ್ವ ಪ್ರಕಾಶಿಕಾ, ಶ್ರೀ ವ್ಯಾಸರಾಯರ ರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರ ಚಂದ್ರಿಕಾ ಮತ್ತು ಪ್ರಾಚೀನತೆಗಳ ವ್ಯಾಖ್ಯಾನಗಳನ್ನು ಕೂಡ ಮೇಳೈಸಿ ವಿವರಿಸುವಾಗ ಅವರಿಗಾಗುವ ಧನ್ಯತೆ ನಿಜವಾಗಿಯೂ ಶ್ರೀಹರಿಗೆ ಬಹು ಪ್ರಿಯಕರವಾಗಿರುತ್ತಿತ್ತು. ಈ ಮಧ್ಯೆ ಒಂದೊಂದು ಸಾರಿ ಅವರ ಶಿಷ್ಯರಲ್ಲಿ ಪರಸ್ಪರ ಪೂರ್ವಪಕ್ಷ ಸಿದ್ಧಾಂತಗಳ ವಾದ ವೈಖರಿ ಅಂತಹ ಸಾಮಾನ್ಯರಿಗೂ ಉತ್ತಮ ಜ್ಞಾನದಾಯಕವಾಗುತ್ತಿತ್ತು. ಒಂದು ದಿನ ಶಿಷ್ಯನೊಬ್ಬ ಅದ್ವೈತ ಸಿದ್ಧಾಂತದ ಪೂರ್ವಪಕ್ಷವನ್ನು ಸಮರ್ಥಿಸುವುದಕ್ಕಾಗಿ ಜೀವ ಮತ್ತು ಈಶ್ವರರು ಬೇರೆ ಬೇರೆ ಎಂಬ ಸಿದ್ಧಾಂತವನ್ನು ನಿರಾಕರಿಸಿ ಜೀವ ಈಶ್ವರರು ಒಂದೇ ಎಂಬ ಅದ್ವೈತವನ್ನೇ ನಿಜವಾದ ಸಿದ್ಧಾಂತವೆಂದು ಹೇಳಿದಾಗ ವೇದಾಂತಾದಿ ಎಲ್ಲ ಶಾಸ್ತ್ರಗಳು ಕರತಲಾಮಲಕ ಮಾಡಿಕೊಂಡಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಹಜ ಸಿದ್ಧವಾದ ತಮ್ಮ ಜ್ಞಾನದ ಮೂಲಕ ಶ್ರೀಹರಿ ಸರ್ವೋತ್ತಮ, ವಾಯು ಜ್ಯೋತ್ತಮ, ಜೀವರು ಬೇರೆ, ಈಶನು ಬೇರೆ ಎಂಬುದೇ ವೇದಶಾಸ್ತ್ರಗಳ ನಿಜವಾದ ಪರಿನಿಷ್ಠಿತವಾದ ಅರ್ಥವೆಂದು ಸ್ಥಾಪಿಸಿದರು. ಈ ರೀತಿ ಅವರ ವಾಕ್ಚಾತುರ್ಯವನ್ನು ಕೇಳಿ ನೋಡುವ ಭಾಗ್ಯ ಒದಗಿದ್ದಕ್ಕೆ ತಾನೇ ಧನ್ಯನೆಂದು ಆ ಶಿಷ್ಯನು ಆನಂದ ಬಾಷ್ಪ ಹರಿಸುತ್ತಿದ್ದನು. ಹೀಗೆ ನಮ್ಮ ಗುರುಗಳು ಪ್ರಾತಃ ಕಾಲ ಮುಗಿದು ಹೋಗಲು ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆಗೆ ಕುಳಿತುಕೊಳ್ಳುವವರು. ಆಗ ಶ್ರೀಮೂಲ ರಾಮಚಂದ್ರ ದೇವರು, ಗರುಡ ವಾಹನ ದೇವರು, ದಿಗ್ವಿಜಯರಾಮದೇವರು, ಜಯರಾಮ ದೇವರು ಪ್ರತಿಮೆಗಳ ಜೊತೆಗೆ ಶ್ರೀ
ವೇದವ್ಯಾಸ ದೇವರು ಸನ್ನಿಧಾನವುಳ್ಳ ಶ್ರೀ ವೇದವ್ಯಾಸ ದೇವರಿಂದಲೇ ಶ್ರೀ ಮದಾಚಾರ್ಯ ಮೂಲಕವಾಗಿ ಪರಂಪರೆಯಾಗಿ ಬಂದ ವ್ಯಾಸ ಮುಷ್ಟಿಕೆಯನ್ನು ಶ್ರೀ ಮಧ್ವಾಚಾರ್ಯರು ತಂತ್ರ ಸಾರಸಂಗ್ರಹದಲ್ಲಿ ಹೇಳಿದ ಕ್ರಮದಂತೆ ಷಡಶೋಪಚಾರ ಪೂಜೆ ಮಾಡುತ್ತಿದ್ದರು. ಅನಂತರ ತೀರ್ಥಪ್ರಾಶನ ಮಾಡಿ ಮೂಲ ರಾಮದೇವರ ವರಪ್ರಸಾದ ರೂಪ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದರು. ವಿರಾಮ ಎಂಬ ಶಬ್ದವನ್ನೇ ಹತ್ತಿರ ತಾರದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಿಕ್ಷಾ ಸ್ವೀಕಾರದ ನಂತರ ವ್ಯಾಕರಣ, ತರ್ಕ, ಮೀಮಾಂಸಾ ಹಾಗೂ ವೇದಾಂತ ವಿಷಯಗಳಲ್ಲಿ ಜಟಿಲ ಸಮಸ್ಯೆಗಳನ್ನು ಪಂಡಿತರಿಗೆ ತೋರಿಸುತ್ತಾ ವಿವರಣೆ ಮಾಡುತ್ತಿದ್ದರು. ಸಂಜೆ ಮತ್ತೆ ಸ್ನಾನವನ್ನು ಆಚರಿಸಿ ಪೂಜಾಧಾರಣೆ ಮಾಡಿ ಕ್ಷೀರಫಲಗಳನ್ನು ದೇವರಿಗೆ ಅರ್ಪಿಸಿ ಬಂಗಾರದ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುತ್ತಿದ್ದರು. ಆ ಮೂಲ ರಾಮನೆಂದರೆ ಅವರಿಗದೆಷ್ಟು ಭಕ್ತಿ, ಆತನ ಪೂಜೆಗಾಗಿಯೇ ಅಲ್ಲವೇ ಎಂದು ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಿದ್ದು. ವಾಗ್ಗೇಯಕಾರರಾದ ಅವರು ಕನ್ನಡದ ಪದ್ಯ ಸುಳಾದಿಗಳ ಮೂಲಕ ಪರಮ ಭಕ್ತಿಯಿಂದ ಹಾಡಿ ಹೊಗಳುತ್ತಾ ಶ್ರೀ ಮೂಲ ದೇವತೆಗಳನ್ನು ಸ್ತೋತ್ರ ಮಾಡುತ್ತಿದ್ದರು. ಅವರು ರಚಿಸಿದ ಪದಗಳ ಪೈಕಿ ಈಗ ನಮಗೆ ದೊರೆತಿರುವುದು ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ತೋರು ಮುಕುಂದ ಎಂಬ ಹಾಡು. ಇನ್ನು ಅವರ ರಚಿಸಿದ ಅನೇಕ ಕೃತಿಗಳು ಈಗಿನ ಕಾಲದಲ್ಲಿ ಮುದ್ರಣ ಸೌಕರ್ಯವಿಲ್ಲದೆ ಲೋಪವಾಗಿರುವುದು ದುರದೃಷ್ಟಕರ ಸಂಗತಿ ಎಂದೇ ಹೇಳಬಹುದು. ಈಗ ಇರುವ ಈ ಹಾಡಿನ ಭಾವವಾದರೂ ತಮ್ಮನ್ನು ಶ್ರೀಹರಿಯ ಹೊರತು ಬೇರೆ ಯಾರೂ ಉದ್ಧರಿಸಲಾರರು ಮತ್ತು ಸಮಸ್ತ ರಕ್ಷಣಾ ಭಾರ ಆ ಪರಮಾತ್ಮನದೇ ಆಗಿದ್ದು ಕ್ಷಣ ಕ್ಷಣಕ್ಕೂ ಜೀವಿಯು ಅಷ್ಟಾಸ್ತ್ಯ ಉಳ್ಳವನೆಂಬ ಭಾವ ಭೈರವಿ ರಾಗದಲ್ಲಿ ಆ ಹಾಡನ್ನು ಹಾಡುವವರಿಗೆ ತಾನಾಗಿ ತಿಳಿದು ಬರುತ್ತದೆ. ಶ್ರೀರಾಯರ ವೀಣಾವಾದನದಿಂದಲೂ ಗಾತ್ರ ಕಚೇರಿಯಿಂದಲೂ ಶ್ರೀಹರಿಯ ಕರುಣೆಗೆ ಪರವಶರಾಗಿ ಕಣ್ಣಿಂದ ಆನಂದ ಬಾಷ್ಪ ಸುರಿಯುತ್ತ ಭಕ್ತರೇ ಮೈವೆತ್ತ ಮೂರ್ತಿಯಾಗಿ ಮೈಮರೆತು ತಲ್ಲೀನರಾಗುತ್ತಿದ್ದರು. ಹಾಗೂ ಧ್ಯಾನ ಮಾಡುತ್ತಾ ಅಂತರ್ದೃಷ್ಟಿಯಿಂದ ಶ್ರೀ ಮೂಲ ರಾಮಚಂದ್ರನ ಮೂರ್ತಿಯನ್ನು ಸಮಾಧಿ ಯೋಗದಲ್ಲಿ ತಲಕಿಸುತ್ತ ತಲ್ಲೀನರಾಗಿ ಗಂಟೆಗಟ್ಟಲೆ ಕೂಡುತ್ತಿದ್ದರು. ಈ ಭಕ್ತಿಯ ಪರಾಕಾಷ್ಠತೆ ಇವರಿಗೆ ಪ್ರಹ್ಲಾದ ರಾಜನಾಗಿ ಅವತರಿಸಲು ಕಯಾದು ದೇವಿಯೇ ಉದರದಲ್ಲಿದ್ದಾಗಲೇ ಪರಮ ಭಾಗವತೋತ್ತಮರಾಗಿ ಶ್ರೀ ನಾರದ ಮಹರ್ಷಿಗಳಿಂದ ಬಂದ ಉಪದೇಶದ ಬಳುವಳಿ ಭಗವಂತನಿಗೆ ಸಮೀಪರಾದವರ ಅದೃಷ್ಟವೇ ಹಾಗಿರುತ್ತದೆ. ಅವರಿಗೆ ಎಲ್ಲವೂ ಶ್ರೀಹರಿಯೇ ಕಾಣುತ್ತಾನೆ.